ಯಾದಗಿರಿಯಲ್ಲೂ ಸಿದ್ದರಾಮಯ್ಯ ಫ್ಯಾನ್ಸ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕುರುಬ ಸಂಘಟನೆ ಸಿದ್ದು ಅಭಿಮಾನಿಗಳಿಂದ ಧರಣಿ. ಯಾದಗಿರಿಯ ಸುಭಾಷ್ ವೃತ್ತದಲ್ಲಿ ಪ್ರತಿಭಟನೆ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ ಕಾರ್ಯಕರ್ತರಿಂದ ಪಕ್ಷದ ವಿರುದ್ಧವೇ ಕಿಡಿಕಾರಲಾಗ್ತಾ ಇದೆ. ಈ ಸಿದ್ದರಾಮಯ್ಯನವರ ಅಭಿಮಾನಿಗಳಿದ್ದಾರೆ, ಸಿದ್ದರಾಮಯ್ಯನವರನ್ನ ಬೆಂಬಲಿಸುವಂತವರಿದ್ದಾರೆ. ಸಹಜವಾಗಿ ಬೇಸರ, ನೋವಾಗ್ತಾ ಇದೆ. ಅವರ ಪರವಾಗಿ ನಿಂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರ ಮೇಲೆ ಫ್ಯಾನ್ಸ್ಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಆಬ್ವಿಯಸ್ಲಿ ಇದ್ದಿದೆ. ಯಾಕೆಂದ್ರೆ ಸಹಜ ತಮ್ಮ ನೋವನ್ನ ಯಾರ ವಿರುದ್ಧ ತೋರಿಸ್ಕೋಬೇಕು? ಹೈಕಮಾಂಡ್ ವಿರುದ್ಧ, ಕಾಂಗ್ರೆಸ್ ಪಕ್ಷದ ವಿರುದ್ಧ ತೋರಿಸ್ಕೊಳ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಯಾದಗಿರಿಯಲ್ಲಿ ಕುರುಬ ಸಮಾಜದವರು, ಸಿದ್ದರಾಮಯ್ಯನವರ ಅಭಿಮಾನಿಗಳು ಸಿದ್ದರಾಮಯ್ಯನವರ ರಾಜೀನಾಮೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹೈಕಮಾಂಡ್ ವಿರುದ್ಧ, ಕಾಂಗ್ರೆಸ್ ಪಕ್ಷದ ವಿರುದ್ಧ ಘೋಷಣೆಯನ್ನ ಕೂಡ ಕೂಗುತ್ತೆ. ಕೆಲ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡಲಿರುವಂತದ್ದು. ರಾಜ್ಯದಲ್ಲಿ ದಲಿತ ಸಿಎಂಗೆ ಮತ್ತೆ ಹೆಚ್ಚಿದ ಕೂಗು ಯಾವಾಗಲೂ ಕೂಡ ಕೇಳಿ ಬರ್ತಾನೆ ಇರುತ್ತೆ. ದಲಿತ ಸಿಎಂ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಮತ್ತೊಮ್ಮೆ ಈಗ ಅದೇ ಘೋಷಣೆಗಳು, ಒತ್ತಾಯ, ಧ್ವನಿ ಕೇಳಿ ಬರ್ತಾ ಇದೆ. ಸುದ್ದಿಗೋಷ್ಠಿ ನಡೆಸಿ ದಲಿತ ಸಂಘಟನೆಗಳ ಒಕ್ಕೂಟ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಅವಕಾಶ ಕೊಡಬೇಕು ದಲಿತರಿಗೆ ಅಂತ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ದಲಿತ ಸಂಘಟನೆ ಒಕ್ಕೂಟ ಆಕ್ರೋಶ ವ್ಯಕ್ತಪಡಿಸಿದೆ. ಮಲ್ಲಿಕಾರ್ಜುನ್ ಖರ್ಗೆ, ಪರಮೇಶ್ವರ್, ಸತೀಶ್ಗೆ ಸಿಎಂ ಹುದ್ದೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ದಲಿತ ಸಿಎಂಗೆ ನಾವು ಹಲವು ಬಾರಿ ಬೇಡಿಕೆ ಇಟ್ಟಿದ್ದೇವೆ. ಅರ್ಹತೆ ಇರುವಂತ ಪರಮೇಶ್ವರ್ ಅವರನ್ನ ಸಿಎಂ ಮಾಡಿ, ದಲಿತರಿಗೆ ಸಿಎಂ ಸ್ಥಾನ ಮಾಡದಿದ್ರೆ ಶಕ್ತಿಯನ್ನ ತೋರಿಸ್ತೇವೆ. ದಲಿತ ಸಂಘಟನೆ ಒಕ್ಕೂಟ ಅಧ್ಯಕ್ಷ ಡಾಕ್ಟರ್ ಎಂ ವೆಂಕಟಸ್ವಾಮಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಗೆಲ್ಲಿಕ್ಕೆ ದಲಿತರೇ ಕಾರಣ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸ್ವತಂತ್ರವಾದಂತ ನಿರ್ಧಾರ ತಗೊಳ್ಳಕ್ಕೆ ಅವಕಾಶ ಕೊಡ್ತಾ ಇಲ್ಲ. ರಾಹುಲ್ ಗಾಂಧಿ ಅವರು ಇಲ್ಲದೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಇರಲಿಲ್ಲ. ಅವರನ್ನ ಭೇಟಿ ಆದ ಕೆಲವೇ ಕ್ಷಣಗಳಲ್ಲಿ ನಮಗೆಲ್ಲರೂ ಮಾಹಿತಿ ಬಂದಿರುವ ತಮ್ಮ ಮೂಲಕ ರಾಜೀನಾಮೆ ಕೊಡೋದು ಖಾತ್ರಿಯಾಯಿತು. ಆದರೆ ಅವರ ನಂತರ ಇನ್ನು ಹೆಚ್ಚು ಕಡಿಮೆ 2 ವರ್ಷಗಳ ಕಾಲ ಯಾರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಊಹೆಗಳು ಈಗಲೂ ಜೀವಂತವಾಗಿಲ್ಲ. ಅದಕ್ಕೆ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಖರ್ಗೆ ಅವರು ಬರಲಿ, ಇಲ್ಲ ಅಂತ ಹೇಳಿದ್ರೆ ಅರ್ಹತೆ ಇರ್ತಕ್ಕಂಥ ಎಲ್ಲಾ ರೀತಿಯಲ್ಲೂ ಅರ್ಹತೆ ಇರ್ತಕ್ಕಂಥ ಮತ್ತು ಸೀನಿಯಾರಿಟಿ ಇರ್ತಕ್ಕಂಥ ಅನುಭವ ಇರ್ತಕ್ಕಂಥ ಪರಮೇಶ್ವರ್ ಅವರು ಇದ್ದಾರಲ್ಲ, ಯಾಕೆ ಮಾಡಬಹುದು? ಇದು ನೇರ ಪ್ರಶ್ನೆ ನಾವು ರಾಹುಲ್ ಗಾಂಧಿ ಅವರಿಗೆ ಹಾಕ್ತಾ ಇರ್ತಕ್ಕಂಥ ಪ್ರಶ್ನೆ. ಈ ಹಿಂದಿನ ದಿನಗಳಲ್ಲಿ ಬಸವಲಿಂಗಪ್ಪ ಅವರಾಯಿತು, ಎನ್ ರಾಜಶೇಖರರಾಯಿತು, ರಂಗನಾಥ್ ಅವರಾಯಿತು, ಅಂತಿಮವಾಗಿ ಖರ್ಗೆ ಅವರೇ ಕೆಪಿಸಿಸಿ ಪ್ರೆಸಿಡೆಂಟ್ ಇದ್ದಾಗಲೂ ಕೂಡ ಹೈಕಮಾಂಡ್ ದಲಿತ ಜನಾಂಗಕ್ಕೆ ದ್ರೋಹ ಬಂದಿದೆ. ಈಗ ಪರಿಪಕ್ವ ಕಾಲ ಬಂದಿದೆ. ಯಾವುದೇ ಕಾರಣಕ್ಕೂ ನೀವು ದಲಿತರಲ್ಲದೆ ಬೇರೆ ಯಾರನ್ನಾದರೂ ಮುಖ್ಯಮಂತ್ರಿ ಆದರೆ ದಲಿತ ಜನಾಂಗದ ಸಿಟ್ಟು ಎಲ್ಲಿ ಬರುತ್ತೆ, ಅದರಲ್ಲಿ ಕಾಂಗ್ರೆಸ್ ಏನಾಗುತ್ತೆ ಅನ್ನೋದನ್ನು ಊಹೆ ಮಾಡಕ್ಕಾಗಲ್ಲ. ಅಂತ ಸ್ಥಿತಿಯಲ್ಲಿ ನಾವು ತಲುಪಿದ್ದೀವಿ. ನಾವು ನೇರವಾಗಿ ಹೇಳ್ತಾ ಇದ್ದೀವಿ, ರಾಹುಲ್ ಗಾಂಧಿ ಅವರು ಈ ವಿಚಾರದಲ್ಲಿ ದಲಿತ ದ್ರೋಹಿಯಾಗಿ ಇರ್ತಾರೋ ಇಲ್ಲ ದಲಿತ ಪರವಾಗಿರ್ತಾರೋ. ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ಗೆ ಅಡಿಪಾಯಿಯಾಗಿರೋದು ದಲಿತ ಸಮುದಾಯ. ಕಾಂಗ್ರೆಸ್, ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ನಿರ್ಮಾಣ ಆಗಿದೆ ಅಂದ್ರೆ ದಲಿತರಿಂದನೇ. ಆಕ್ಚುಲಿ ಇವತ್ತು ರಾಜ್ಯದಲ್ಲೂ ಕೂಡ ಎಲ್ಲ ಜಾತಿಯವರು ಮುಖ್ಯಮಂತ್ರಿಗಳಾಗಿದ್ದಾರೆ. ನಾವು ಸುಮಾರು ಸತಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಹೈಕಮಾಂಡ್ ಅನ್ನು. ಇವಾಗ ರಜಪೂತ ಸಮುದಾಯದವರು ಆಗಿದ್ದಾರೆ, ಎಲ್ಲ ಸಮುದಾಯದವರು ಆಗಿದ್ದಾರೆ. ಅದರ ಸಂಖ್ಯೆಯಲ್ಲಿ ಹೆಚ್ಚಿರುವಂತ ದಲಿತರು ಯಾಕೆ ಮುಖ್ಯಮಂತ್ರಿಗಳಾಗ್ತಾ ಇಲ್ಲ ಅನ್ನೋ ಒಂದು ಆತಂಕ ದಲಿತ ಸಮುದಾಯಕ್ಕಿದೆ. ಇವತ್ತು 24% ಇರುವಂತ ಜನಸಂಖ್ಯೆಯಲ್ಲಿ ಇವತ್ತು 2% ಇರೋರು, 3% ಇರೋರು, 5% ಇರೋರು, 7% ಅವರನ್ನ
ರಾಜಕೀಯ ಪಕ್ಷಗಳು 24% ಒಂದು ದಲಿತರಿಗೆ ಯಾಕೆ ಮಾಡ್ತಿದ್ದಾರೆ? പക്ഷെ ನಮ್ಗೇನ್ ಅನ್ಸುತ್ತೆ, ದಲಿತರು ಇರೋದೇ ಕಸ ಗುಡಿಸಕ್ಕೆ, ದಲಿತರು ಪರ್ಕೆ ಇಟ್ಕೊಂಡು ಕಸ ಗುಡಿಸ್ಬೇಕೇ ಹೊರತು ಆಡಳಿತ ಮಾಡೋಕೆ ನೀವು ಯೋಗ್ಯರಲ್ಲ ಅನ್ನೋದನ್ನ ಎಲ್ಲ ಪಕ್ಷಗಳವರು ಕರ್ನಾಟಕದಲ್ಲಿ ಸಾಬೀತನ್ನ ಪಡಿಸಿದೆ. ಯಾಕೆಂದ್ರೆ ಸ್ವತಂತ್ರ ಬಂದು 79 ವರ್ಷ ಆಗ್ತಾ ಇದೆ, ಸಂವಿಧಾನ ಬಂದು 77 ವರ್ಷ ಆಗ್ತಾ ಇದೆ. ಇವತ್ತು ಕೂಡ ಒಬ್ಬ ದಲಿತ ಮುಖ್ಯಮಂತ್ರಿ ಆಗ್ತಾ ಇಲ್ಲ ಅಂದ್ರೆ ಅವ್ರು ಸುಮಾರು ಸತಿ ಹೇಳ್ತೀವಿ ಹೈಕಮಾಂಡ್ಗೂ ಕೂಡ ಇವ್ರಿಗೇನು ಅರ್ಹತೆ ಇಲ್ವಾ? ಇದಕ್ಕೂ ಮುನ್ನ ಪರಮೇಶ್ವರ್ ಸಿಎಂ ಆಗಬೇಕು ಅಂತ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪರಮೇಶ್ವರ್ ನಿವಾಸದ ಬಳಿ ಫ್ಲೆಕ್ಸ್ ಹಿಡಿದು ಪ್ರತಿಭಟನೆಯನ್ನ ಮಾಡಿದ್ರು. ಪರಮೇಶ್ವರ್ ಅವರನ್ನ ಸಿಎಂ ಮಾಡಲಿಕ್ಕೆ ಒತ್ತಾಯವನ್ನ ಮಾಡಲಾಗಿದೆ. ರಾಜೀನಾಮೆ ಬಳಿಕ ದೆಹಲಿಗೆ ತೆರಳಲಿರುವಂತದ್ದು ಸಿದ್ದರಾಮಯ್ಯ ಅವರು. ಸಂಜೆ 4:30ಕ್ಕೆ ದೆಹಲಿಗೆ ತೆರಳಲಿದ್ದಾರೆ ಸಿದ್ದರಾಮಯ್ಯ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿರುವಂತದ್ದು. ಪಕ್ಷದಲ್ಲಿ ಎಲ್ಲ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದವನ್ನ ಹೇಳಿದ್ದಾರೆ. ರಾಹುಲ್ ಸೂಚನೆ ಪಾಲಿಸಿ ದೆಹಲಿಗೆ ಸಿಎಂ ಹೋಗಲಿದ್ದಾರೆ. ರಾಜೀನಾಮೆಯನ್ನ ಕೊಟ್ಟ ಬಳಿಕ ಸಿದ್ದರಾಮಯ್ಯನವರು ದೆಹಲಿಗೆ ತೆರಳಲಿರುವಂತದ್ದು. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ ಎಲ್ಲವನ್ನೂ ಕೂಡ ಕೊಟ್ಟಿದೆ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದಾಗಿನಿಂದಲೂ ಕೂಡ 2009ರಲ್ಲಿ ಪ್ರತಿಪಕ್ಷ ನಾಯಕರು, 2 ಬಾರಿ ಪ್ರತಿಪಕ್ಷ ನಾಯಕರು, 2 ಬಾರಿ ಮುಖ್ಯಮಂತ್ರಿಗಳು, ಎಲ್ಲ ಅವಕಾಶ, ಎಲ್ಲ ಅತ್ಯುನ್ನತ ಹುದ್ದೆ ರಾಜ್ಯದಲ್ಲಿ ಏನೇನೆಲ್ಲ ಇದ್ವು ಅದೆಲ್ಲವನ್ನೂ ಕೂಡ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಸಿದ್ದರಾಮಯ್ಯನವರು. ಅತ್ಯಂತ ಅಲ್ಪ ಅವಧಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಜಾಯಿನ್ ಆದಂಥ ಜಸ್ಟ್ 1.5-2 ವರ್ಷಕ್ಕೇ ಅವರಿಗೆ ಪ್ರತಿಪಕ್ಷ ಸ್ಥಾನ ಸಿಕ್ತು. ಅದಾದ ಮೇಲೆ ಪ್ರಶ್ನಾತೀತ ನಾಯಕರಾದರು. ಸಿದ್ದರಾಮಯ್ಯನವರು ಹೇಳಿದ್ದೆಲ್ಲವನ್ನೂ ಕೂಡ ಕಾಂಗ್ರೆಸ್ ಪಕ್ಷವು ಕೂಡ ಒಪ್ಕೊಳ್ತಾ ಇತ್ತು. ಎಲ್ಲದಕ್ಕೂ ಗ್ರೀನ್ ಸಿಗ್ನಲ್ ಸಿಗ್ತಾ ಇತ್ತು. ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರಿಗೆ ಅವಕಾಶವನ್ನು ಕೊಟ್ಟಿದೆ. ಹಾಗೆ ಅವರು ಹೇಳಿದ್ದೆಲ್ಲವನ್ನೂ ಕೂಡ ಕೇಳಿದೆ. ಸೊ ಹೀಗಾಗಿನೇ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರು ಹೇಳ್ತಿದ್ದ ಹಾಗೆ ಅವರ ಡಿಸಿಷನ್ ಅನ್ನ ಗೌರವಪೂರ್ವಕವಾಗಿ ಒಪ್ಕೊಂಡಿರುವಂಥದ್ದು. ಸೊ ಇವತ್ತು ರಾಜೀನಾಮೆ ಕೊಟ್ಟ ಬಳಿಕ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ರಾಹುಲ್ ಗಾಂಧಿ ಅವರನ್ನ, ಸೋನಿಯಾ ಗಾಂಧಿ ಅವರನ್ನ, ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರನ್ನ, ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇವರೆಲ್ಲರನ್ನೂ ಕೂಡ ಭೇಟಿಯಾಗುವಂಥ ಸಾಧ್ಯತೆ ಇದೆ. ಭೇಟಿಯಾಗಿ ಅವರಿಗೆ ಧನ್ಯವಾದವನ್ನ ಸಲ್ಲಿಸಲಿದ್ದಾರೆ. ಸ್ಪೆಷಲಿ ರಾಹುಲ್ ಗಾಂಧಿ. ಯಾಕೆಂದರೆ ಇಷ್ಟೂ ದಿನ ಸಿದ್ದರಾಮಯ್ಯನವರ ಬೆಂಬಲವಾಗಿ ನಿಂತಿದ್ದಂಥದ್ದು ರಾಹುಲ್ ಗಾಂಧಿ ಅವರು. ಸೊ ಹೀಗಾಗಿ ಅವರು ಮಾಡಿದಂಥ ಸಹಾಯ, ಅವರು ಕೊಟ್ಟಿದ್ದಂಥ ಸಪೋರ್ಟ್ ಇದೆಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ. ಸಿದ್ದರಾಮಯ್ಯನವರೇ ಒಂದು ಶಕ್ತಿ, ಅವರೇ ಮಾಸ್ ಲೀಡರ್. ಸಿದ್ದರಾಮಯ್ಯನವರಿಗೆ ರಾಜ್ಯ ರಾಜಕಾರಣದಲ್ಲಿ ಅದೃಷ್ಟ, ಶಕ್ತಿ, ಹೋರಾಟ, ಅವರ ನಾಯಕತ್ವ ಇವೆಲ್ಲವೂ ಕೂಡ ಕೈ ಹಿಡಿದಿದೆ. ಒಬ್ಬ ರಾಜಕಾರಣಿ ಏನೇನೆಲ್ಲ ತಮ್ಮ ರಾಜಕಾರಣದಲ್ಲಿ ಪಡ್ಕೊಳ್ಬೋದು, ರಾಜ್ಯ ರಾಜಕಾರಣದಲ್ಲಿ, ಅದೆಲ್ಲವೂ ಕೂಡ ಸಿದ್ದರಾಮಯ್ಯನವರಿಗೆ ಸಿಕ್ಕಿದೆ. ಅದರಲ್ಲೂ ಸಿದ್ದರಾಮಯ್ಯನವರು 83ರಿಂದ ಅಂದರೆ ಶಾಸಕರಾಗಿದ್ದಂಥ ಸಂದರ್ಭದಿಂದಲೂ ಕೂಡ ಸಾಕಷ್ಟು ಅಧಿಕಾರ, ಅನುಭವ. 17 ಬಾರಿ ಬಜೆಟ್ ಅಂದರೆ ತಮಾಷೆ ಮಾತಲ್ಲ, ಅದು ರೆಕಾರ್ಡ್ ಕೂಡ ಹೌದು. ದೇಶದಲ್ಲೇ ಅತ್ಯಂತ ಹೆಚ್ಚು ಬಾರಿ ಬಜೆಟನ್ನು ಮಂಡಿಸಿದಂಥ ಕೀರ್ತಿ ಕೂಡ ಸಿದ್ದರಾಮಯ್ಯನವರಿಗೆ ಇದೆ. ವಜುಭಾಯಿ ವಾಲಾ ಅವರು ರಾಜ್ಯದಲ್ಲಿ ರಾಜ್ಯಪಾಲರಾಗಿದ್ರಲ್ಲ, ಅವರು ಕೂಡ ಇಷ್ಟೇ ಬಾರಿ ಗುಜರಾತ್ನಲ್ಲಿ ಬಜೆಟನ್ನು ಮಂಡಿಸಿದಂಥವ್ರು. ಪರಮೇಶ್ವರ್ ಅವರ ಹೆಸರು ಮುನ್ನೆಲೆಗೆ ಬರುತ್ತೆ. ಸರ್ ಈಗ ಸಿಎಂ ರಿಸೈನ್ ಮಾಡ್ತಾರಾ ಸರ್? ಸರ್ ಆಸ್ ಅ ಸೀನಿಯರ್ ಲೀಡರ್ ಸರ್, ಆ ಸೀನಿಯರ್ ಲೀಡರ್ಸ್ ಪರಮೇಶ್ವರ್ ಅವರ ಹೆಸರು ಮುನ್ನೆಲೆಗೆ ಬರುತ್ತೆ. ನಿಮ್ಮ ಹೆಸರು ಮುನ್ನೆಲೆಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸರ್ ಈಗ ಸಿಎಂ ರಿಸೈನ್ ಮಾಡ್ತಾರಾ ಸರ್? ಸರ್ ಆಸ್ ಅ ಸೀನಿಯರ್ ಲೀಡರ್ ಸರ್, ಆ ಸೀನಿಯರ್ ಲೀಡರ್ಸ್ ಏನೇ ತೀರ್ಮಾನ ತಗೋಬೇಕಾದ್ರೂ ವರಿಷ್ಠರು ತಗೋಬೇಕು. ಪಕ್ಷದ ವಿಚಾರ ಬೀದಿ ರಂಪ ಆಗಬಾರ್ದು, ಸ್ಪಷ್ಟತೆಯಿಂದ ತೀರ್ಮಾನಗಳಾಗಬೇಕು ಅಂತ ಬಹುಶಃ ಆ ದಿನಗಳು ನಮ್ಮ ಮುಂದೆ ಬಂದ್ಬಿಟ್ಟಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೃಷ್ಣ, ಇಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ಬಳಿಕ
ಎಷ್ಟು ದಿನ ಪಕ್ಷ ಕೊಟ್ಟಿದ್ದಂತ ಅವಕಾಶಕ್ಕೆ ಧನ್ಯವಾದವನ್ನ ಹೇಳಲಿಕ್ಕೆ ಹೋಗ್ತಾ ಇದ್ದಾರೆ ದೆಹಲಿಗೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು. ಯಾರನ್ನ ಭೇಟಿ ಆಗ್ತಾರೆ, ಯಾರೆಲ್ಲ ಸಿದ್ದರಾಮಯ್ಯನವರ ಜೊತೆ ಹೋಗ್ಲಿದ್ದಾರೆ? ಪೃಥ್ವಿರಾಜ್ ಅವ್ರ ಮೇನ್ ಅಜೆಂಡಾ ಇರುವಂತದ್ದು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯ ಅವರಿಗೆ. ಹಾಗಾಗಿನೇ ಈಗ ರಾಹುಲ್ ಗಾಂಧಿ ಅವರ ಭೇಟಿಗೆ ದೆಹಲಿಗೆ ಹೋಗ್ತಾ ಇರುವಂತದ್ದು ಸಂಜೆ 4:30 ಸುಮಾರಿಗೆ. ಈಗಾಗಲೇ ನಾವು ಗಮನಿಸಿದ್ದೇವೆ, ಕರ್ನಾಟಕದಲ್ಲಿ ಐತಿಹಾಸಿಕ ಆಡಳಿತವನ್ನ ಕೊಟ್ಟಂತವರು ಸಿಎಂ ಸಿದ್ದರಾಮಯ್ಯ ಅವರು ಈಗ ಎಲ್ಲ ಒಂದ್ ಕಡೆ 3 ವರ್ಷ ಮುಗಿಸಿ ಅಧಿಕಾರವನ್ನು ತ್ಯಜಿಸ್ತಾ ಇದ್ದಾರೆ. ಹಾಗಾಗಿ ಈಗ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಂಡಿದೆ ಮಾನ್ಯ ಮುಖ್ಯಮಂತ್ರಿಗಳ ಮುಂದಿನ ನಡೆ ಏನಿರುತ್ತೆ ಅನ್ನುವಂಥದ್ದು. ಹಾಗಾಗಿ ಇಷ್ಟು ದಿನಗಳ ಕಾಲ ಏನು ಆಡಳಿತಕ್ಕೆ ಅವಕಾಶ ಮಾಡಿಕೊಟ್ರು, ಅಧಿಕಾರ ನಡೆಸೋದಕ್ಕೆ ಹೈಕಮಾಂಡ್ ನಿಂದ ಅವಕಾಶ ಮಾಡಿಕೊಟ್ರು. ಈಗ ಅವರಿಗೆ ಧನ್ಯವಾದವನ್ನು ಕೂಡ ಅರ್ಪಿಸಬೇಕಾಗತ್ತೆ. ಮತ್ತೊಂದು ಕಡೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಮಾಡಬೇಕಾಗತ್ತೆ. ಮುಂದಿನ ರೋಲ್ ಆಗಿರ್ಬೋದು. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ಬಳಿಕವಾಗಿ ಅವರು ಬರೀ ಶಾಸಕರಾಗಿರ್ತಾರ ಅಥವಾ ರಾಜ್ಯಸಭೆಗೆ ಹೋಗ್ತಾರಾ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದಾವೆ. ಹಾಗಾಗಿ ಕೂಡ ಹೈಕಮಾಂಡ್ ನಾಯಕರಿಗೆ ಭೇಟಿ ಮಾಡುವ ಸಂದರ್ಭದಲ್ಲಿ ಧನ್ಯವಾದ ಅರ್ಪಿಸಿದಂತ ಸಂದರ್ಭದಲ್ಲಿ ಮತ್ತೊಮ್ಮೆ ಹೈಕಮಾಂಡ್ ನಾಯಕರು ಅವರನ್ನ ಆಹ್ವಾನ ಕೊಡುವಂತ ಸಾಧ್ಯತೆ ಇದೆ. ಆದರೆ ಸದ್ಯಕ್ಕಂತೂ ಸಿಎಂ ಸಿದ್ದರಾಮಯ್ಯ ಆ ರೀತಿಯಾಗಿ ಹೋಗುವಂತ ಕೂಡ ಇನ್ನೂ ಮನಸ್ಸನ್ನ ಮಾಡಿಲ್ಲ. ಕಾರಣ ಏನು ಅಂತಂದ್ರೆ ಈಗಾಗಲೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕನಸನ್ನು ಕೂಡ ಕಂಡಿದ್ರು. ಮತ್ತೊಂದು ಕಡೆ 2.5 ವರ್ಷ ಪೂರೈಸಿದ ಬಳಿಕವಾಗೂ ಕೂಡ ಒಂದು ರೀತಿ ಪೂರಕವಾಗಿ ಒಂದು ಆಲೋಚನೆ ಕೂಡ ಮಾಡಿದ್ರು. ಬಹುಶಃ 3 ವರ್ಷಗಳ ತುಂಬಿದ ಬಳಿಕವಾಗಿ ಹೈಕಮಾಂಡ್ ನಾಯಕರು ನಮಗೆ ಸೂಚನೆಯನ್ನು ಕೊಡಬಹುದು, ಮುಖ್ಯಮಂತ್ರಿ ಸ್ಥಾನದಿಂದ ಇಳಿರಿ ಅನ್ನೋ ಒಂದು ಸಂದೇಶವನ್ನು ಕೊಡಬಹುದು ಅನ್ನುವಂಥದ್ದು. ಆ ಒಂದು ಮಾನಸಿಕ ಸ್ಥಿತಿಯಲ್ಲೇ ಸಿಎಂ ಸಿದ್ದರಾಮಯ್ಯ ಕೂಡ ಇದ್ರು. ಹಾಗಾಗಿನೇ ಈಗ ಹೈಕಮಾಂಡ್ ನಾಯಕರಿಗೆ ಯಾವುದೇ ಒಂದು ವಿಚಾರವಾಗಿ ಕೂಡ ಅಸಮಾಧಾನಗೊಳ್ಳದೆ ಈಗ ರಾಹುಲ್ ಗಾಂಧಿ ಅವರ ಮಾತಿನಂತೆ ನಡ್ಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಹಾಗಾಗಿನೇ ಇವತ್ತು 3 ಗಂಟೆ ಸುಮಾರಿಗೆ ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿದ್ದಾರೆ. ಆ ಒಂದು ಸುದ್ದಿಗೋಷ್ಠಿಯಲ್ಲಿ ತಮ್ಮ ಮುಂದಿನ ನಡೆ ಬಗ್ಗೆ ಒಂದ್ ಕಡೆ ಹೈಕಮಾಂಡ್ ನಿಂದ ಏನು ಸಂದೇಶ ಬಂತು, ಮತ್ತೆ ರಾಜೀನಾಮೆ ವಿಚಾರವನ್ನು ಯಾಕೆ ಕೊಡಬೇಕಾದಂತ ಪರಿಸ್ಥಿತಿ ಬಂತು, ಮತ್ತೊಂದು ಕಡೆ ಈಗ ಮುಂದಿನ ನಡೆ ಏನಿರಬೇಕು ನಿಟ್ಟಿನಲ್ಲಿ ಅದನ್ನು ಪ್ರಸ್ತಾಪವನ್ನು ಮಾಡೋದ್ರ ಮುಖಾಂತರವಾಗಿ ಅದನ್ನು ಪ್ರಕಟವನ್ನ ಮಾಡಿದ ಬಳಿಕವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಎಲ್ಲೊಂದು ಕಡೆ ಅವರಿಗೆ ಒಂದು ರೀತಿ ಧನ್ಯವಾದವನ್ನ ಅರ್ಪಿಸುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಮುಂದಾಗಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರ ಮೇಲೆ ಅವರು ಬಹಳಷ್ಟು ವಿಶ್ವಾಸವನ್ನು ಇಟ್ಕೊಂಡಿದ್ರು ಸಿಎಂ ಸಿದ್ದರಾಮಯ್ಯ ಮತ್ತೆ ಸೋನಿಯಾ ಗಾಂಧಿ ಮತ್ತೆ ಪ್ರಿಯಾಂಕಾ ಗಾಂಧಿ ಅವರು ಒಂದಷ್ಟು ಕಾರ್ಯತಂತ್ರವನ್ನು ಮಾಡಿದ್ರು. ಅಂದ್ರೆ ಸಿದ್ದರಾಮಯ್ಯವ್ರನ್ನ ಅಧಿಕಾರದಿಂದ ಇಳಿಸುವಂತದ್ದು, ಅಂದ್ರೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಪರವಾಗಿ ಆರಂಭದ ದಿನಗಳನ್ನು ಕೂಡ ಅವರು ಬರ್ತಾನೆ ಇದ್ರು. ಈಗ ಎಲ್ಲೋ ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಇಷ್ಟು ದಿನಗಳ ಕಾಲ ಆಡಳಿತವನ್ನು ನಡೆಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಯಾವುದೇ ಸಂದರ್ಭದಲ್ಲಿ ಕೂಡ ಡಿಸ್ಟರ್ಬ್ ಮಾಡೋಕೆ ಹೋಗಿರಲಿಲ್ಲ ರಾಹುಲ್ ಗಾಂಧಿ ಅವರು. ಮತ್ತೆ ಸಹಜವಾಗಿಯೇ ರಾಹುಲ್ ಗಾಂಧಿ ಅವರ ಮೇಲೂ ಕೂಡ ಬಹಳ ವಿಶ್ವಾಸವನ್ನು ಇಟ್ಕೊಂಡಿದ್ರು ಸಿಎಂ ಸಿದ್ದರಾಮಯ್ಯ. ಮತ್ತೆ ಸಿಎಂ ಸಿದ್ದರಾಮಯ್ಯ ಕೂಡ ರಾಷ್ಟ್ರ ರಾಜಕಾರಣಕ್ಕೆ ಕರ್ಕೊಂಡು ಹೋಗಬೇಕು ಅನ್ನುವಂಥದ್ದು ಮನಸ್ಸಿಗೆ ಬಂದಂತವರೇ ರಾಹುಲ್ ಗಾಂಧಿ ಅವರು. ಮತ್ತೊಂದು ಕಡೆ 2 ಬಾರಿ ವಿರೋಧ ಪಕ್ಷ ನಾಯಕರಾಗಿ ಕೂಡ ಸಿಎಂ ಸಿದ್ದರಾಮಯ್ಯ ಕೆಲಸವನ್ನು ಕೂಡ ಮಾಡಿದ್ದಾರೆ ಕಾಂಗ್ರೆಸ್ನಲ್ಲಿ ಜೆಡಿಎಸ್ ನಿಂದ ಬಂದು. ಮತ್ತೊಂದು ಕಡೆ 2 ಟರ್ಮ್ ಅಂದ್ರೆ ಮೊದಲು 2013ರಲ್ಲಿ ಮುಖ್ಯಮಂತ್ರಿಗಳಾಗಿ 5 ವರ್ಷ ಆಡಳಿತವನ್ನು ಕೂಡ ನಡೆಸಿದಂತವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಈಗ 2023ರಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದು 3 ವರ್ಷಗಳ ಕಾಲ ಆಡಳಿತವನ್ನು ಕೂಡ ನಡೆಸಿದ್ರು. ಅದಾದ ಬಳಿಕ 2.5 ವರ್ಷ ಬಂದ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಆಪ್ತ ಬಣದ ಮತ್ತೆ ಡಿಕೆ ಶಿವಕುಮಾರ್ ತಂತ್ರಗಾರಿಕೆಯನ್ನು ಮಾಡಿದ್ರು. 2.5 ವರ್ಷ ಆದ ಕೂಡಲೇ ಅಧಿಕಾರವನ್ನ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಕಾರ್ಯತಂತ್ರವನ್ನು ಮಾಡಿದ್ರು. ಆಗ್ಲೂ ಕೂಡ ಹೈಕಮಾಂಡ್ ನಾಯಕರು ಯಾವುದೇ ಮಧ್ಯಪ್ರವೇಶ ಕೂಡ ಮಾಡಿರಲಿಲ್ಲ. ರಾಹುಲ್ ಗಾಂಧಿ ಅವರು ಅವ್ರ ಜೊತೆಗೆ ದೊಡ್ಡ ಮಟ್ಟದ ಬೆನ್ನಿಗೆ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ರು ರಾಹುಲ್ ಸಿಎಂ ಸಿದ್ದರಾಮಯ್ಯ ಪರವಾಗಿ. ಈಗ 3 ವರ್ಷಗಳಾಗಿದೆ. ಹಾಗಾಗಿ ಸಹಜವಾಗಿಯೇ ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು ಮತ್ತೆ ಬೇರೆಯವರು ಕೂಡ ಅವಕಾಶ ಮಾಡಿಕೊಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ರಾಹುಲ್ ಗಾಂಧಿ ಅವರು ಸಿಎಂ ಸಿದ್ದರಾಮಯ್ಯಗೆ ಸೂಚನೆ ಕೊಟ್ಟಿದ್ದಾರೆ. ಆ ಒಂದು ಸೂಚನೆಯೇ ಈಗ ಆಧಾರವನ್ನು ಇಟ್ಕೊಂಡು ಈಗ ಅಂತಿಮವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಂದಾಗಿದ್ದಾರೆ. ರಾಜೀನಾಮೆ ಕೊಟ್ಟ ಬಳಿಕವಾಗಿ ರಾಹುಲ್ ಗಾಂಧಿ ಅವರು ಇಷ್ಟು ದಿನಗಳ ಕಾಲ ಏನು ತಮಗೆ ಸಹಕಾರವನ್ನು ಕೊಟ್ಟರು, ಬೆಂಬಲವನ್ನು ಕೊಟ್ಟರು. ಹಾಗಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸುವಂತ ಒಂದು ಅನಿವಾರ್ಯತೆ ಇದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಸಂಜೆ 4:30 ಸುಮಾರಿಗೆ ತಮ್ಮ ಆಪ್ತ ಬಳಗದೊಂದಿಗೆ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯನ್ನು ಮಾಡಿ ಅವ್ರ ಜೊತೆ ಮಾತುಕತೆ ನಡೆಸಿ ಅಂತಿಮವಾಗಿ ಇಷ್ಟು ದಿನಗಳ ಕಾಲ ಆಡಳಿತ ನಡೆಸೋದಕ್ಕೆ ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ಧನ್ಯವಾದವನ್ನ ತಿಳಿಸ್ತಿದ್ದೀನಿ ಅನ್ನೋ ಮಾತುಗಳನ್ನ ಅವ್ರ ಜೊತೆ ಹೇಳಿ ಮುಂದಿನ ನಡೆ ವಿಚಾರವಾಗೂ ಕೂಡ ಅವರಿಂದ ತೆಗೆದುಕೊಂಡು ಬಂದು ಅಂತಿಮವಾಗಿ ಅವ್ರ ನಡೆಯ ತಕ್ಕಂತೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿ ಅವ್ರು ನಡ್ಕೊಳ್ಳುವಂತ ಸಾಧ್ಯತೆ ಇದೆ. ಆದ್ರೀಗ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಕುತೂಹಲ ಕೆಡೆ ಮಾಡಿಕೊಂಡಿರುವಂತದ್ದು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾಗಿ ಕೆಲಸವನ್ನು ಕೂಡ ಮಾಡ್ತಾರೆ ಮುಂದಿನ ದಿನಗಳಲ್ಲಿ 2 ವರ್ಷಗಳಲ್ಲಿ. ಆದ್ರೀಗ ಸಿಎಂ ಸಿದ್ದರಾಮಯ್ಯ ರೋಲ್ ಇರುವಂತದ್ದು ಹಾಗಾಗಿನೇ ಕುತೂಹಲ ಕೆಡೆ ಮಾಡಿಕೊಂಡಿದೆ. ಅವರು ಬರೀ ಶಾಸಕರಾಗಿರ್ತಾರ.